ಕುಟುಂಬಕ್ಕೆ ಉಸ್ತುವಾರಿ ಸಚಿವರು ಕೂಡ ಸಹಾಯ ಹಸ್ತ ಚಾಚಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಪರಿಹಾರ ನೀಡಿದ್ದಾರೆ. ಮೃತಪಟ್ಟ 13 ಮಂದಿಯ ಕುಟುಂಬಸ್ಥರಿಗೆ ತಲಾ 50,000 ರೂಪಾಯಿ ಪರಿಹಾರವನ್ನು ನೀಡೋ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕುಟುಂಬಸ್ಥರಿಗೆ ಅಧಿಕಾರಿ ಮೂಲಕ ಸ್ಥಳದಲ್ಲಿ ನಗದು ರೂಪದಲ್ಲಿ ಪರಿಹಾರವನ್ನು ಕೊಡಲಾಗಿದೆ. ಹಾವೇರಿ ಜಿಲ್ಲಾ ಉಸ್ತುವಾರಿ ಶಿವಾನಂದ ಪಾಟೀಲ್ ಅಧಿಕಾರಿಗಳ ಮುಖಾಂತರ ತಕ್ಷಣವೇ ಪರಿಹಾರದ ದುಡ್ಡನ್ನು, ಮೊದಲ ಕಂತಿನ ದುಡ್ಡನ್ನು ನೀಡಿದ್ದಾರೆ. ಇವತ್ತು ಬೆಳಗಿನ ಜಾವ ನಮ್ಮ ಹೈವೇದಲ್ಲಿ ಗುಂಡೇನಹಳ್ಳಿ ಕ್ರಾಸ್ನಲ್ಲಿ ನಿಂತ ಲಾರಿಗೆ ಭದ್ರಾವತಿ ನಿವಾಸಿಗಳು ಕುಟುಂಬ ಸಮೇತ ಎಲ್ಲಮ್ಮನ ಗುಡ್ಡಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದು ವಾಪಸ್ ಚಿಂಚಲಿ ಮತ್ತು ಇಲ್ಲಿಂದ ವಾಪಸ್ ಬರುವ ಸಂದರ್ಭದಲ್ಲಿ 4:45ರಿಂದ 4 ಬೆಳಗ್ಗೆ ನಿಂತ ಲಾರಿಗೆ ವ್ಯಾನನ್ನು ಹೊಡೆದಿದ್ದರಿಂದ ದೊಡ್ಡದೊಂದು ತುಂಬಲಾರದಂಥ ಒಂದು ದುರಂತ, ಭೀಕರ ದುರಂತ ಅಂತಂದು ನಾವು ಇವತ್ತು ತಿಳ್ಕೊಂಡ್ವಿ. ನಮ್ಗೆ 8 ಗಂಟೆ ನಮ್ಮ ಸಂಬಂಧಪಟ್ಟಂಥ ಸ್ಟೇಷನ್ನಿನ ಪೊಲೀಸರು ಮುಖ್ಯಸ್ಥರು ಎಲ್ಲರೂ ಅವ್ರು ಫೋನ್ ಮಾಡಿದಾಗ ಈ ರೀತಿ ಅನಾಹುತ ಆಗೈತಿ ಅಂತ ಕೇಳಿದ್ವಿ. ಆ ಸಂದರ್ಭದಲ್ಲಿ ಎಲ್ಲಿ ಜನ ಏನು ಅಂತ ಕೇಳಿದಾಗ ಭದ್ರಾವತಿ ಪಕ್ಕದಾಗಿರುವಂಥ ಒಂದು ಎಮ್ಮೆಹಟ್ಟಿ ಅಂತ ಒಂದು ಗ್ರಾಮದವರು ಅಂತ ಅವರೆಲ್ಲ ತಿಳ್ಕೊಂಡಾಗ ಇವತ್ತು ಅವರು ಫ್ಯಾಮಿಲಿ ಪೂರ್ತಿ ಅವ್ರಿಗೆ ಸಂಬಂಧಪಟ್ಟಂಥ ಸಂಬಂಧಿಕರು, ಚಿಕ್ಕಪ್ಪ, ದೊಡ್ಡಪ್ಪ, ಸಣ್ಣಮ್ಮ ಇವರೆಲ್ಲರೂ ಇವತ್ತು ಮೃತರಾಗಿದ್ದು ಕೇಳಿ ನಮ್ಮ ಹಾವೇರಿ ಜಿಲ್ಲೆಗೆ ನುಂಗಲಾರದಂಥ ತುತ್ತು ಭಾಳ ಕಷ್ಟದಾಯಕ, ನಮಗೆ ಭಾಳ ಕೆಟ್ಟ ಅನ್ನಿಸ್ತಿದೆ. ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಸಾರ್ವಜನಿಕರು ಕೂಡ ಇವತ್ತು ನೊಂದ್ಕೊಂಡಂಥದ್ದು ನಾವೆಲ್ಲರೂ ನೋಡಿದ್ದೀವಿ. ಅವ್ರಿಗೆ ಕೂಡ ಕುಟುಂಬಕ್ಕೆ ಧೈರ್ಯ ತರಲಿಕ್ಕೆ, ಅವರಿಗೆ ಸಾಂತ್ವನ ಹೇಳೋದ್ರ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿಂಥ ಶಿವಾನಂದ ಪಾಟೀಲರು ಈಗಾಗಲೇ ಫೋನ್ ಮಾಡಿ ನಮ್ಮ ಮುಖಂಡರಾದಂಥ ಗಾಜಿಗೌಡರು, ನಾವು ನಮ್ಮ ಪಕ್ಷದ ಎಲ್ಲ ಮುಖಂಡರು ಸೇರಿ ಇವತ್ತೇನು ಮೃತರಾದಂಥವರಿಗೆ ಒಬ್ಬರಿಗೆ 50,000 ರೂಪಾಯಿ ನಾನು ಸ್ವಂತಕ್ಕೆ ಕೊಡ್ತೀನಿ, ಅದನ್ನೆಲ್ಲರಿಗೂ ತಿಳಿಸ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.